Welcome back to UAS YouTube channel. In this class, let us study to write a program to delete an element from an array from a given position. ಅಂದರೆ ಕೊಟ್ಟಿರ್ತಕ್ಕಂಥ ಒಂದು ಅರೇಯಿಂದ ಒಂದು ಎಲಿಮೆಂಟನ್ನು ಯಾವ ರೀತಿ ತೆಗೆಯುವುದು. So now let us write the program using classes. So see the program. We need a class. Let the name be deletion. ಒಂದು ಕ್ಲಾಸನ್ನು ಡಿಫೈನ್ ಮಾಡಬೇಕು. ಅದರ ಹೆಸರು ಲೆಟ್ ಇಟ್ ಬಿ ಡಿಲೀಷನ್. ಓಕೆ, ನಿಮಗೆ ಆಲ್ರೆಡಿ ಗೊತ್ತಿದೆ ಒಂದು ಕ್ಲಾಸನ್ನು ಯಾವ ರೀತಿ ಡಿಫೈನ್ ಮಾಡೋದು ಅಂತ. ಸೊ ದಟ್ ಈಸ್ ಫಸ್ಟ್ ಯು ಹ್ಯಾವ್ ಟು ರೈಟ್ ದ ಕೀವರ್ಡ್ ಕ್ಲಾಸ್, ದೆನ್ ವಿ ಹ್ಯಾವ್ ಟು ಗಿವ್ ದ ನೇಮ್ ಫಾರ್ ದ ಕ್ಲಾಸ್ ಡಿಲೀಷನ್. ಓಕೆ, ದೆನ್ ಓಪನ್ ದ ಫ್ಲವರ್ ಬ್ರಾಕೆಟ್. ನಂತರ ಅಲ್ಲಿ ಬರ್ತಕ್ಕಂಥ ಡೇಟಾ ಮೆಂಬರ್ಗಳನ್ನು ನೀವು ಡಿಕ್ಲೇರ್ ಮಾಡಬೇಕಾಗುತ್ತೆ. ಸೊ ಇನ್ ದಿಸ್ ಪ್ರೋಗ್ರಾಮ್ ವಿ ನೀಡ್ ಅನ್ ಅರೇ, ಒಂದು ಅರೇ ಬೇಕಾಗುತ್ತೆ. ಸೊ ಲೆಟ್ ಇಟ್ ಬಿ ಎಮ್ ಆಫ್ 100. ನಂತರ ಅಲ್ಲಿ ಇರ್ತಕ್ಕಂಥ ಒಟ್ಟು ಎಲಿಮೆಂಟ್ಗಳ ಸಂಖ್ಯೆ ಅದು ಎನ್ ಅಂತ ಇರಲಿ. ನೀವು ಯಾವ ಎಲಿಮೆಂಟನ್ನು ನಿಮ್ಮ ಅರೇಯಿಂದ ತೆಗಿಬೇಕು, ದಟ್ ಈಸ್ ಎಲಿಮೆಂಟ್. ನಂತರ ಯಾವ ಪೊಸಿಷನಿಂದ ತೆಗಿತೀರಾ, ಲೆಟ್ ಇಟ್ ಬಿ ಪಿ. ಸೊ ಈ ರೀತಿ ಡೇಟಾ ಮೆಂಬರನ್ನು ನೀವು ಡಿಕ್ಲೇರ್ ಮಾಡಬೇಕಾಗುತ್ತೆ. ಎಲ್ಲವೂ ಸಹ ಇಂಟಿಜರ್ ಟೈಪ್. ನೀವು ಅರೇಲಿ ಕೊಡ್ತಕ್ಕಂಥ ಪ್ರತಿ ಸಂಖ್ಯೆ ಸಹ ಇಂಟಿಜರ್ ಅಂದ್ಕೊಂಡ್ರೆ ಇಂಟಿಜರ್ ಅಂತ ಡಿಕ್ಲೇರ್ ಮಾಡಬೇಕಾಗುತ್ತೆ. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಅದು ಯಾವತ್ತೂ ಇಂಟಿಜರ್, ಯಾಕಂದರೆ ಅಲ್ಲಿ ಒಟ್ಟು ಒಂದು 5 ಇರ್ಬೋದು, 6 ಇರ್ಬೋದು, 7 ಇರ್ಬೋದು. ಈ ರೀತಿ ಪೂರ್ಣಾಂಕ ಬಂದಾಗ ಅಂದರೆ ಹೋಲ್ ನಂಬರ್ ಬಂದಾಗ ಅದು ಇಂಟಿಜರ್ ಅನ್ಸ್ಕೊಳ್ಳುತ್ತೆ. ದೆನ್ ಯಾವ ಸಂಖ್ಯೆ ತೆಗಿಬೇಕು, ಅರೇ ಇಂಟಿಜರ್ ಆದಮೇಲೆ ಅಲ್ಲಿರ್ತಕ್ಕಂಥ ಪ್ರತಿ ಎಲಿಮೆಂಟ್ಸ್ ಇಂಟಿಜರ್ ಆಗಿರುತ್ತೆ. ನಂತರ ಯಾವ ಪೊಸಿಷನ್ ತೆಗಿಬೇಕು, ಪೊಸಿಷನ್ ಅಂದರೆ ಫಾರ್ ಎಕ್ಸಾಂಪಲ್ 0 ಇರ್ಬೋದು, 1 ಇರ್ಬೋದು, 2 ಇರ್ಬೋದು, ಇವೆಲ್ಲ ಸಹ ಇಂಟಿಜರ್. ಹಾಗಾಗಿ ಆಲ್ ದಿಸ್ ಆರ್ ಟೈಪ್ ಇಂಟಿಜರ್. ಸೊ ಡಿಕ್ಲೇರ್ ಅಂಡರ್ ದ ಪ್ರೈವೇಟ್ ಆಕ್ಸೆಸ್ ಸ್ಪೆಸಿಫೈಯರ್. ಓಕೆ, ಈ ಪ್ರೈವೇಟನ್ನು ಬರೆದ ನಂತರ ನೀವು ಯು ಹ್ಯಾವ್ ಟು ರೈಟ್ ಎ ಕೊಲಾನ್. ಅಕಾರ್ಡಿಂಗ್ ಟು ಸಿಂಟ್ಯಾಕ್ಸ್ ಯು ಹ್ಯಾವ್ ಟು ಪುಟ್ ಕೊಲಾನ್. ಓಕೆ, ಸೊ ಈ ಡಿಕ್ಲೇರ್ ಆದ ನಂತರ ಕೊನೆಯಲ್ಲಿ ನೀವು ಸೆಮಿಕೊಲಾನ್ ಹಾಕಬೇಕಾಗುತ್ತೆ. ಬಿಕಾಸ್ ಎವ್ರಿ ಎಕ್ಸಿಕ್ಯೂಟೇಬಲ್ ಸ್ಟೇಟ್ಮೆಂಟ್ಸ್ ಎಂಡ್ ವಿತ್ ದ ಸೆಮಿಕೊಲಾನ್. ನಂತರ ಈ ಒಂದು ಪ್ರೋಗ್ರಾಮಲ್ಲಿ ಬಳಸತಕ್ಕಂಥ ಫಂಕ್ಷನ್ಸ್ಗಳು, ಓಕೆ, ನಿಮಗೆ ಇನ್ಪುಟ್ಟಿಗೆ ಒಂದು ಫಂಕ್ಷನ್ ಬೇಕಾಗುತ್ತೆ, ಕ್ಯಾಲ್ಕುಲೇಷನ್ ಪಾರ್ಟಿಗೆ ಒಂದು ಬೇಕಾಗುತ್ತೆ, ನಂತರ ಔಟ್ಪುಟ್ಟಿಗೆ ಒಂದು ಬೇಕಾಗುತ್ತೆ. ಹಾಗಾಗಿ 3 ಫಂಕ್ಷನನ್ನು ನೀವು ಇಲ್ಲಿ ಡಿಫೈನ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಮೊದಲ ಫಂಕ್ಷನ್ ಸೊ ಗೆಟ್ ಡಾಟಾ, ಎರಡನೇ ಫಂಕ್ಷನ್ ರಿಮೂವ್, ಮೂರನೇ ಫಂಕ್ಷನ್ ಡಿಸ್ಪ್ಲೇ ಅಂತಿದೆ. ಅದನ್ನು ಜಸ್ಟ್ ಡಿಕ್ಲೇರ್ ಮಾಡ್ಕೊಳ್ಳಿ. ಇಲ್ಲಿ ಇದರ ರಿಟರ್ನ್ ಟೈಪ್ ವಾಯ್ಡ್ ಅಂತ ಇರಲಿ, ಅಂದರೆ ಇಟ್ ಡಸ್ ನಾಟ್ ರಿಟರ್ನ್ ಎನಿಥಿಂಗ್. ಓಕೆ, ಇಲ್ಲಿ ಬ್ರ್ಯಾಕೆಟ್ ಖಾಲಿ ಇದೆ ಬಿಕಾಸ್ ಇಟ್ ಡಸ್ ನಾಟ್ ಕಂಟೈನ್ ಎನಿ ಆರ್ಗ್ಯುಮೆಂಟ್ಸ್, ವಿತೌಟ್ ಆರ್ಗ್ಯುಮೆಂಟ್ಸ್, ನೋ ಆರ್ಗ್ಯುಮೆಂಟ್ಸ್ ಅಂತ ಕರಿತೀವಿ. ರಿಟರ್ನ್ ಟೈಪ್ ಫಂಕ್ಷನ್ ನೇಮ್, ರಿಟರ್ನ್ ಟೈಪ್ ಫಂಕ್ಷನ್ ನೇಮ್. ಈ ರೀತಿ ನೀವು 3 ಫಂಕ್ಷನನ್ನು ಡಿಕ್ಲೇರ್ ಮಾಡಬೇಕಾಗುತ್ತೆ ಇಲ್ಲಿ. ಸೊ ಲೆಟ್ ಇಟ್ ಬಿ ಅಂಡರ್ ದ ಪಬ್ಲಿಕ್ ಆಕ್ಸೆಸ್ ಸ್ಪೆಸಿಫೈಯರ್. ಓಕೆ, ಈ ಪಬ್ಲಿಕ್ ಸೆಕ್ಷನಲ್ಲಿ ನೀವು ಇದನ್ನು ಡಿಕ್ಲೇರ್ ಮಾಡ್ಕೊಳ್ಳಿ. ನಂತರ ಫ್ಲವರ್ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಒಂದು ಸೆಮಿಕೊಲಾನ್ ಹಾಕಿ, ಅಲ್ಲಿಗೆ ನಿಮ್ಮ ಈ ಒಂದು ಕ್ಲಾಸ್ ಕ್ಲೋಸ್ ಆಗುತ್ತೆ. ಸೊ ಗೊತ್ತಾಗಿದೆಯಲ್ವಾ? ಸೊ ಕ್ಲಾಸ್ ಡಿಲೀಷನ್, ನಂತರ ಪ್ರೈವೇಟಲ್ಲಿ ಡೇಟಾ ಮೆಂಬರನ್ನು ಡಿಕ್ಲೇರ್ ಮಾಡ್ಕೊಳ್ಳಿ, ಪಬ್ಲಿಕಲ್ಲಿ 3 ಫಂಕ್ಷನನ್ನು ಡಿಕ್ಲೇರ್ ಮಾಡ್ಕೊಳ್ಳಿ, ಅಲ್ಲಿಗೆ ಕ್ಲಾಸ್ ಮುಗಿಯುತ್ತೆ. ನಂತರ ಇನ್ಪುಟ್ ಪಾರ್ಟಿಗೆ ಬರೋದಾದರೆ ಇನ್ಪುಟ್ ಫಂಕ್ಷನ್. ಓಕೆ, ಇನ್ಪುಟ್ ಫಂಕ್ಷನ್, ಆ ಫಂಕ್ಷನನ್ನು ನಾವು ಮೇಲೆ ಡಿಕ್ಲೇರ್ ಮಾಡಿದ್ದು ಅಷ್ಟೇ. ಸೊ ನಾವು ಲೆಟ್ ಅಸ್ ಡಿಫೈನ್ ದ ಫಂಕ್ಷನ್ ಔಟ್ಸೈಡ್ ದ ಕ್ಲಾಸ್. ಆ ಫಂಕ್ಷನಿಗೆ ಅದರ ಬಾಡಿಯನ್ನು ಹೊರಗಡೆ ಬರೆಯೋದಾದರೆ ಓಕೆ, ಯಾವ ರೀತಿ ಬರೀಬೇಕು, ನಾವು ಮೇಲೆ ನೋಡಿದಾಗೆ ರಿಟರ್ನ್ ಟೈಪ್ ವಾಯ್ಡ್ ಅಂತ ಇತ್ತು. ಯಾವ್ದು ಫಂಕ್ಷನ್ ಅದು ಗೆಟ್ ಆಡೋದು ಏನಿತ್ತು, ರಿಟರ್ನ್ ಟೈಪ್ ವಾಯ್ಡ್ ಅಂತ ಇತ್ತು. ಸೊ ರೈಟ್ ವಾಯ್ಡ್, ದೆನ್ ರೈಟ್ ದ ಕ್ಲಾಸ್ ನೇಮ್, ಫಸ್ಟ್ ಯು ಹ್ಯಾವ್ ಟು ರೈಟ್ ದ ರಿಟರ್ನ್ ಟೈಪ್ ಸ್ಪೆಸಿಫೈಯರ್ ಬರೀಬೇಕಿಲ್ಲಿ. ವಾಯ್ಡ್ ಅಂತ ಇತ್ತು, ಅದನ್ನು ಹಾಗೆ ಬರೀರಿ. ದೆನ್ ರೈಟ್ ದ ಕ್ಲಾಸ್ ನೇಮ್, ನಾವೇನು ಕೊಟ್ಟಿದ್ದೋ ಡಿಲೀಷನ್ ಅಂತ ಕೊಟ್ಟಿದ್ದೋ. ಸೊ ರೈಟ್ ಡಿಲೀಷನ್. ದೆನ್ ಯೂಸ್ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್, ಡಬಲ್ ಕೊಲನ್ ಹಾಕಿ. ನಂತರ ಇನ್ಪುಟ್ ಫಂಕ್ಷನ್ ಅದರ ನೇಮನ್ನು ಬರೀರಿ, ಗೆಟ್ ಡಾಟಾ. ಸೊ ಡೋಂಟ್ ಪುಟ್ ದ ಸೆಮಿಕೊಲಾನ್ ಇಯರ್. ಇಲ್ಲಿ ಸೆಮಿಕೊಲಾನ್ ಹಾಕಬೇಡಿ, ಯಾಕಂದರೆ ಇದು ದಿಸ್ ಇಸ್ ನಾಟ್ ಡಿಕ್ಲರೇಷನ್ ಸೆಕ್ಷನ್, ಅದರ ಬಾಡಿ ಬರೀಬೇಕು ನಾವು ಇಲ್ಲಿ. ಓಕೆ, ಹಾಗಾಗಿ ಡೋಂಟ್ ಪುಟ್ ದ ಸೆಮಿಕೊಲಾನ್ ಹಿಯರ್. ದೆನ್ ಯು ಕ್ಯಾನ್ ರೈಟ್ ದ ಬಾಡಿ. ಏನೆಲ್ಲ ಇನ್ಪುಟ್ ಇದೆ, ಹೌ ಮೆನಿ ಎಲಿಮೆಂಟ್ಸ್ ಅಂತ ಕೇಳಿದಾಗ ಅದು ಎನ್ ಅಂತ ತಗೊಳುತ್ತೆ. ಅಂದರೆ ಒಟ್ಟು ಎಷ್ಟು ಸಂಖ್ಯೆ ಇದೆ, ಎಷ್ಟು ಎಲಿಮೆಂಟ್ಸ್ ಇದೆ ನಿಮ್ಮ ಅರೇಯಲ್ಲಿ, ಅದು ಸಿ ಇನ್ ಎನ್.
ಓಕೆ, ಇನ್ಪುಟ್ n ತಗೊಳುತ್ತೆ. ದೆನ್ ಯು ನೀಡ್ ಅರೆ, ಒಂದು ಅರೆ ಕೊಡಬೇಕಾಗುತ್ತೆ. ಅರೆಗೆ ಒನ್ ಡೈಮೆನ್ಷನ್ ಅರೆ ಆದ್ದರಿಂದ ಸೊ ಯೂಸ್ ಒನ್ ಫಾರ್ ಲೂಪ್ ಪಾಯಿಂಟ್ ರೈಟ್ ಸೀನ್ ಎಮ್ ಆಫ್ ಐ. ಓಕೆ, ಸೊ ಇದು ಒಂದು ಅರೆಯನ್ನು ಇನ್ಪುಟ್ ತೊಗೊಳ್ಳೋದು. ಬಿಫೋರ್ ದಟ್ ಯು ಕ್ಯಾನ್ ರೈಟ್ ದ ಸ್ಟೇಟ್ಮೆಂಟ್ಸ್. ಏನು ಸ್ಟೇಟ್ಮೆಂಟ್ ಬರೀಬೋದು? ಸಿ ಔಟಲ್ಲಿ ಎಂಟರ್ ದ ಎಲಿಮೆಂಟ್ಸ್ ನೋಡಿ, ಯಾವತ್ತೂ ಈ ಸ್ಟೇಟ್ಮೆಂಟ್ ವಿತ್ ಇನ್ ದ ಡಬಲ್ ಇನ್ವರ್ಟೆಡ್ ಕಾಮನ್ ಇರಬೇಕು, ಕೊನೆಯಲ್ಲಿ ಸೆಮಿಕೋಲನ್ ಹಾಕಬೇಕು. ಲೈಕ್ ದಿಸ್ ಯು ಹ್ಯಾವ್ ಟು ರೈಟ್ ದ ಸ್ಟೇಟ್ಮೆಂಟ್ಸ್. ನಂತರ ಒಂದು ಅರೆಯನ್ನು ಇನ್ಪುಟ್ ತೊಗೊಳೋತ್ತಿಗೆ ಎಮ್ ಆಫ್ ಐ ಅಂತ ಹೇಳೋದು ಅರೆ. ಜನರಲ್ ಆಗಿ ಒಂದು ಐ ಅಂತ ಬರಿತೀವಿ, ಇಲ್ಲಿ ನಂಬರ್ ಕೊಡಬಾರ್ದು, 100 200 ಅಂತೆಲ್ಲ ಕೊಡಬಾರ್ದು, ಇಲ್ಲಿ ಜಸ್ಟ್ ರೈಟ್ ಜನರಲ್ ವೇರಿಯೇಬಲ್ ಐ ಅಂತ ಬರೀರಿ. ನಂತರ ನೀವು ಒಂದು ಫಾರ್ ಲೂಪನ್ನು ಯೂಸ್ ಮಾಡಿದಾಗ ಐ ವ್ಯಾಲ್ಯೂ 0 ಆದಾಗ ಎಮ್ ಆಫ್ 0ಕ್ಕೆ ಹೋಗುತ್ತೆ, ಐ ವ್ಯಾಲ್ಯೂ 1 ಆದಾಗ 1ಗೆ ಹೋಗುತ್ತೆ, ಐ ವ್ಯಾಲ್ಯೂ 2 ಆದಾಗ 2 ಹೋಗುತ್ತೆ. ನೋಡಿ, ಇನ್ಕ್ರಿಮೆಂಟ್ ಆಗ್ತಾ ಇರುತ್ತೆ. ಇಲ್ಲಿ ತನಕ ಆಗುತ್ತೆ ಐ ಲೆಸ್ ದೆನ್ ಎನ್ ತನಕ ಹೋಗುತ್ತೆ. ಈಗ ನೀವು ಒಟ್ಟು 5 ಎಲಿಮೆಂಟ್ಸ್ ಅಂತಿದ್ದಾಗ 0 1 2 3 4 ತನಕ ತಗೊಳುತ್ತೆ ಇದು. ಓಕೆ, 5 ಬರೋಲ್ಲ, ಬಿಕಾಸ್ ಐ ಲೆಸ್ ದ್ಯಾನ್ ಎನ್ ಅಂತ ನೀವು ಕಂಡೀಷನ್ ಕೊಟ್ಟಿದ್ದೀರ. ಹಾಗಾಗಿ ನೀವು ಕೊಟ್ಟಂಥ ಎಲಿಮೆಂಟ್ಸು 0 1 2 3 ಮತ್ತು 4th ಪೊಸಿಷನಲ್ಲಿ ಸ್ಟೋರ್ ಆಗುತ್ತೆ. ಓಕೆ, ಸೊ ಇದು ಒಂದು ಫಾರ್ ಲೂಪನ್ನು ಬಳಸ್ಕೊಂಡು ನಾವೊಂದು ಅರೆಯನ್ನು ತೆಗಿತಕ್ಕಂಥದ್ದು. ದೆನ್ ಯಾವ ಪೊಸಿಷನ್ ನೀವು ಎಲಿಮೆಂಟ್ ತೆಗಿತೀರ, ಯಾವ ಪೊಸಿಷನಿಂದ ನೀವು ಆ ಒಂದು ಎಲಿಮೆಂಟನ್ನು ತೆಗಿತೀರಾ, ಅದಕ್ಕೆ ನೀವು ಪಿ ಅಂತ ಬಳಸ್ಬೋದು. ಯಾವ ಪೊಸಿಷನ್ ನೀವು ಎಲಿಮೆಂಟ್ ತೆಗಿಬೇಕು. ಓಕೆ, ಸೊ ದಿಸ್ ಈಸ್ ದ ಇನ್ಪುಟ್ ಫಂಕ್ಷನ್ ಫಾರ್ ರಿಮೂವಿಂಗ್ ದ ಎಲಿಮೆಂಟ್ ಫ್ರಮ್ ದ ಅರೆ. ಓಕೆ, ಸೊ ದೆನ್ ಈ ಒಂದು ಕ್ಯಾಲ್ಕುಲೇಷನ್ ಪಾರ್ಟಿಗೆ ಬರೋದಾದರೆ, ಅಂದರೆ ಈ ಕಂಪ್ಯೂಟೇಷನ್ ಮಾಡಬೇಕಲ್ಲ ನಾವು, ಸೊ ದಟ್ ಈಸ್ ವಿ ಹ್ಯಾವ್ ಟು ರಿಮೂವ್ ದ ಎಲಿಮೆಂಟ್. ಓಕೆ, ಆ ಎಲಿಮೆಂಟ್ ರಿಮೂವ್ ಮಾಡಲಿಕ್ಕಿಂತ ಮುಂಚೆ ವಿ ಶುಡ್ ನೋ ದ ಆಲ್ಗಾರಿದಮ್. ನಮಗೊಂದು ಆಲ್ಗಾರಿದಮ್ ಗೊತ್ತಿರಬೇಕಾಗುತ್ತೆ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಡಿಲೀಟಿಂಗ್ ಎಲಿಮೆಂಟ್ ಫ್ರಮ್ ದ ಅರೆ ಒಂದು ಆಲ್ಗಾರಿದಮ್ ಇದೆ. ಓಕೆ, ಸೊ ಏನು ಮಾಡ್ತೀವಿ ನಾವು, ಆ ಪೊಸಿಷನ್ ಇರ್ತಕ್ಕಂಥ ಎಲಿಮೆಂಟನ್ನು ರಿಮೂವ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಇಫ್ ಯು ಕನ್ಸಿಡರ್ ದಿಸ್ ಇಸ್ ಅರೆ, ಓಕೆ, 10 20 ಸೊ 30 40 ಅಂತಿದ್ದಾಗ ಇದು 0 0 1 2 3 ಅಂತಿದ್ದಾಗ, ಈಗ ನಾವು ಸೆಕೆಂಡ್ ಪೊಸಿಷನ್ ತೆಗೆಯೋದಾದರೆ ಐ ವಾಂಟ್ ಟು ರಿಮೂವ್ ದ 30 ತೆಗೆಯೋದಾದರೆ ಅದು ಪೊಸಿಷನ್ ವ್ಯಾಲ್ಯೂ ಎಷ್ಟು 2. ಓಕೆ, ಆಗ ಇದು ಈ ಅರೆಯನ್ನು ನಾವು ಎ ಅಂದ್ಕೊಂಡ್ರೆ ಆ ಎ ಆಫ್ 2 ಅನ್ನು ತೆಗಿತೀವಿ. ಓಕೆ, ಆ ಎ ಆಫ್ 2 ಅನ್ನು ತೆಗಿತೀವಿ, ಎ ಆಫ್ ಪಿ ಅನ್ನು ತೆಗೆದು ಐಟಮ್ ಹಾಕಬೇಕು. ಸೊ ದಿಸ್ ಈಸ್ ಹೌ ವಿ ರಿಮೂವ್. ಓಕೆ, ಜಸ್ಟ್ ಕಾಪಿ ವಾಟ್ ಎವರ್ ದ ವ್ಯಾಲ್ಯೂ ಇನ್ ದ ಎ ಆಫ್ ಪಿ ಟು ದ ಐಟಮ್. ಓಕೆ, ಅದು ಕಾಪಿ ಮಾಡಿಕೊಡಿ ಐಟಮಲ್ಲಿ. ದೆನ್ ಯು ಕ್ಯಾನ್ ರಿಮೂವ್ ದಟ್ ಒನ್. ಹೌ ಟು ರಿಮೂವ್? ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಪಿ ಟು n-1. ಏನು ಮಾಡ್ತಾ ಹೋಗಬೇಕಾಗುತ್ತೆ, ಆ ರಿಮೂವ್ ಮಾಡಿದ ಮೇಲೆ ಕೆಳಗಿರ್ತಕ್ಕಂಥ ಎಲಿಮೆಂಟನ್ನು ಮೇಲೆ ಹಾಕ್ತಾ ಬರಬೇಕಾಗುತ್ತೆ. ಒಂದು ಪೊಸಿಷನ್ ಖಾಲಿಯಾಗಿರುತ್ತಲ್ವ, ಹೌ ಟು ಮೇಕ್ ಎ ಆಫ್ ಐಲಿರೋದನ್ನು ಎ ಆಫ್ ಐ ಪ್ಲಸ್ 1ಇರೋದನ್ನು ಎ ಆಫ್ ಐಗೆ ಶಿಫ್ಟ್ ಮಾಡ್ತಾ ಬರಬೇಕು. ಓಕೆ, ಈ ರೀತಿ ಮಾಡ್ತಾ ಬಂದಾಗ ನೀವೇನು ಎಲಿಮೆಂಟ್ ತೆಗೆದಿದ್ರೆ ಆ ಪೊಸಿಷನ್ನು ಫಿಲಪ್ ಆಗಿರುತ್ತೆ. ಸೊ ಕೊನೆಗೆ ಒಂದು ಸಂಖ್ಯೆ ಕಡಿಮೆ ಆಗಿರುತ್ತೆ. ನೀವು 5 ಇದ್ದರೆ ಇವಾಗ 4 ಆಗಿರುತ್ತೆ, n=n-1. ಓಕೆ, ಸೊ ಇಫ್ ಯು ವಾಂಟ್ ಟು ನೋ ಮೋರ್ ಅಬೌಟ್ ದಿಸ್ ಆಲ್ಗಾರಿದಮ್, ಓಕೆ, ಪ್ಲೀಸ್ ಸಿ ಮೈ ಅನದರ್ ವಿಡಿಯೋ ಐ ಹ್ಯಾವ್ ಗಿವನ್ ಇನ್ ದ ಡಿಸ್ಕ್ರಿಪ್ಷನ್. ಸೊ ಹಾಗಾಗಿ ನೀವು ಈ ಒಂದು ಆಲ್ಗಾರಿದಮ್ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಬೇಕಂತಿದ್ರೆ ನಾನೊಂದು ವಿಡಿಯೋವನ್ನು ಮಾಡಿದ್ದೇನೆ, ಆ ಒಂದು ವಿಡಿಯೋವನ್ನು ನೋಡಿ. ಓಕೆ, ಸೊ ಯು ಶುಡ್ ನೋ ದಿಸ್ ಆಲ್ಗಾರಿದಮ್. ಆಲ್ಗಾರಿದಮ್ ಬಂದರೆ ಮಾತ್ರ ನಮಗೆ ಆ ಪ್ರೋಗ್ರಾಮನ್ನು ಬರೀಬಹುದು. ಸೊ ವಿ ಹ್ಯಾವ್ ಟು ಯೂಸ್ ದ ಸೇಮ್ ಆಲ್ಗಾರಿದಮ್ ಇಯರ್. ಸೊ ಸಿ ದಿಸ್ ಫಂಕ್ಷನ್ ರಿಮೂವ್. ಓಕೆ, ಅದರ ರಿಟರ್ನ್ ಟೈಪ್ ಏನಂತ ಬರೆದಿದ್ದು ನಾವು, ವಾಯ್ಡ್ ಅಂತ ಬರೆದಿದ್ದು. ಓಕೆ, ಹಾಗಾಗಿ ಯಾವುದೇ ಫಂಕ್ಷನಿಗೆ ನಾವು ಅದರ ಬಾಡಿಯನ್ನು ಕ್ಲಾಸಿಂದ ಹೊರಗಡೆ ಬರೆಯೋದಾದರೆ, ಇಫ್ ಯು ವಾಂಟ್ ಟು ಡಿಫೈನ್ ದ ಬಾಡಿ ಆಫ್ ದ ಫಂಕ್ಷನ್ ಔಟ್ಸೈಡ್ ದ ಕ್ಲಾಸ್, ವಾಟ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ಫಾಲೋ ದಿಸ್ ಸಿಂಟ್ಯಾಕ್ಸ್. ಈ ಥರ ಸಿಂಟ್ಯಾಕ್ಸ್ ಫಾಲೋ ಮಾಡಬೇಕಾಗುತ್ತೆ. ಫಸ್ಟ್ ಯು ಹ್ಯಾವ್ ಟು ರೈಟ್ ದ ರಿಟರ್ನ್ ಟೈಪ್ ವಾಯ್ಡ್ ಅಂತ ಇತ್ತು. ದೆನ್ ವಿ ಹ್ಯಾವ್ ಟು ರೈಟ್ ದ ಕ್ಲಾಸ್ ನೇಮ್ ಏನಿದೆ ಡಿಲೀಷನ್ ಅಂತಿದೆ. ದೆನ್ ವಿ ಹ್ಯಾವ್ ಟು ಯೂಸ್ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್. ದೆನ್ ವಿ ಹ್ಯಾವ್ ಟು ರೈಟ್ ದ ನೇಮ್ ಆಫ್ ದ ಫಂಕ್ಷನ್. ಅರ್ಥ ಆಗಿದೆಯಲ್ವಾ? ಫಸ್ಟ್ ವಾಯ್ಡ್ ಅಂತ ಬರೀರಿ, ನಂತರ ಕ್ಲಾಸ್ ನೇಮ್ ಬರೀರಿ, ನಂತರ ಈ ಒಂದು ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ಅಂತ ಹಾಕಿ, ಅಂದರೆ ಡಬಲ್ ಕಾಲನ್ ಹಾಕಿ, ಆಮೇಲೆ ನೀವು ಯಾವ ಫಂಕ್ಷನ್ ಬರೀತೀರ ಆ ಫಂಕ್ಷನ್ ನೇಮ್ ಬರೀಬೇಕಾಗುತ್ತೆ. ಇಲ್ಲಿ ರಿಮೂವ್ ಅಂತಿದೆ. ದೆನ್ ವಿ ಕ್ಯಾನ್ ಗಿವ್ ದ ಕಂಡೀಷನ್. ಓಕೆ, ಫಾರ್ ಎಕ್ಸಾಂಪಲ್ ಅಲ್ಲಿರುವ ಪೊಸಿಷನ್ನೇ 0 1 2 3 ಮತ್ತು 4 ಅಂತಿದೆ ಅಂದ್ಕೊಳ್ಳುವ.
ಓಕೆ, ನೀವು ಇದರ ಒಳಗಡೆನೇ ತೆಗಿಬೇಕಾಗುತ್ತೆ. ಈಗ 0th ಪೊಸಿಷನ್ ಇರೋ ಎಲಿಮೆಂಟು, ಅಥವಾ ಈಗ 0ಅಲ್ಲಿ 10 ಇದೆ, 1ಅಲ್ಲಿ 20 ಇದೆ, 2ಅಲ್ಲಿ 30 ಇದೆ, 3ಅಲ್ಲಿ 35 ಇದೆ, 4ಅಲ್ಲಿ 40 ಇದೆ. ಐ ಡೋಂಟ್ ವಾಂಟ್ ದಿಸ್ ನಂಬರ್. 35 ನನಗೆ ಬೇಡ ಅಂದರೆ ನೀವು ಪೊಸಿಷನ್ 3 ತೆಗಿಬೇಕು. ನೀವೇನಾದರೂ ಪೊಸಿಷನ್ ಏನಾದರೂ ಬೈ ಮಿಸ್ ಆಗಿ 6 ಅಂತ ಕೊಟ್ಟರೆ, ಇಲ್ಲಿ ಪೊಸಿಷನ್ 6 ಇದೆಯಾ? ಈಸ್ ದೇರ್ ಇಸ್ ಎನಿ ಪೊಸಿಷನ್ 6? ಇಲ್ಲ. ಹಾಗಾಗಿ ಆ ರೀತಿ ಏನಾದರೂ ಬೈ ಚಾನ್ಸ್ ಆಗಿ ಪ್ರೋಗ್ರಾಮ್ ರನ್ ಆದರೆ, ಓಕೆ, ಸೊ ಏನು ಬರಬೇಕು? ಇಫ್ ಪಿ ಗ್ರೇಟರ್ ದ್ಯಾನ್ n-1 ಆಗಿದ್ದರೆ ಪಿ ಈಸ್ ಇನ್ವ್ಯಾಲಿಡ್ ಪೊಸಿಷನ್ ಅಂತ ಹೇಳ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಅವರಿಗೆ ಕಾಣಬೇಕಾಗುತ್ತೆ. ಓಕೆ, ಹಾಗಾಗಿ ಮೊದಲ ಕಂಡೀಷನ್ ಕೊಡಿ. ಇಫ್ ಪಿ ಗ್ರೇಟರ್ ದ್ಯಾನ್ n-1 ಆಗಿದ್ದರೆ ನೀವು ಕೊಟ್ಟಂಥ ಪೊಸಿಷನ್ ಏನಿದೆ ಅದು ಇನ್ವ್ಯಾಲಿಡ್ ಆಗಿದೆ ಅಂತ ಕೊಡಬೇಕು. ಇಲ್ಲಿ ನೋಡಿ, ಇಲ್ಲಿ ಇನ್ವ್ಯಾಲಿಡ್, ದಿಸ್ ಈಸ್ ಸ್ಟೇಟ್ಮೆಂಟ್, ರೈಟ್ ವಿತ್ ಇನ್ ದ ಡಬಲ್ ಇನ್ವರ್ಟೆಡ್ ಕಾಮಾ. ಪಿ ಅಂತ ಹೇಳೋದಲ್ಲಿ ವ್ಯಾಲ್ಯೂ ಇರುತ್ತೆ, ಅಂದರೆ ನೀವು 6 ಕೊಟ್ಟರೆ ಅಥವಾ 7 ಕೊಟ್ಟರೆ ನಂಬರ್ ಇರುತ್ತೆ. ಹಾಗಾಗಿ ಇದನ್ನು ಹಾಗೆ ಬರೀಬೇಕು, ವೇರಿಯೇಬಲ್ ಹಾಗೆ ಬರೀಬೇಕು. ಡೋಂಟ್ ರೈಟ್ ವಿತ್ ಇನ್ ದ ಡಬಲ್ ಕೋಟ್ಸ್. ಓಕೆ, ಸ್ಟೇಟ್ಮೆಂಟನ್ನು ಮಾತ್ರ ನೀವು ಡಬಲ್ ಇನ್ವರ್ಟೆಡ್ ಕಾಮಾ ಬರೀಬೇಕಾಗುತ್ತೆ. ಓಕೆ, ಹಾಗಾಗಿ ಆ ಪೊಸಿಷನ್ ನೀವು ಕೊಟ್ಟಂಥ ಪೊಸಿಷನ್ ಅಲ್ಲಿ ಇಲ್ಲದೆ ಹೋಗಿದ್ರೆ ಪಿ ಈಸ್ ಇನ್ವ್ಯಾಲಿಡ್ ಬರುತ್ತೆ, ಅಲ್ಲಿಗೆ ಪ್ರೋಗ್ರಾಮ್ ಸ್ಟಾಪ್ ಆಗುತ್ತೆ. ರೈಟ್, ಎಕ್ಸಿಟ್, ಮುಂದಕ್ಕೆ ಹೋಗಲ್ಲ, ಮುಂದಕ್ಕೆ ಅದು ರನ್ ಆಗಲ್ಲ. ಓಕೆ, ರೈಟ್, ಎಕ್ಸಿಟ್. ಇಲ್ಲದೆ ಹೋದರೆ ನೀವು ನಿಮ್ಮ ಆಲ್ಗಾರಿದಮನ್ನು ಫಾಲೋಅಪ್ ಮಾಡ್ಬೋದು. ನಿಮ್ಮ ಆಲ್ಗಾರಿದಮಲ್ಲಿ ನಾನು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಎ ಆಫ್ 1 2 ಅಥವಾ ಎ ಆಫ್ ಐ ಅಂತೆಲ್ಲ ಇದೆ. ಅಲ್ಲಿ ಅರೇ ನೇಮನ್ನು ಎ ಅಂತ ಬಳಸಿದ್ದೀವಿ. ಬಟ್ ನಿಮ್ಮ ಈ ಒಂದು ಪ್ರೋಗ್ರಾಮಲ್ಲಿ ನಿಮ್ಮ ಪಿ ಯು ಬೋರ್ಡ್ ಅವರು ಕೊಟ್ಟಿರ್ತಕ್ಕಂಥ ಈ ಒಂದು ಪ್ರೋಗ್ರಾಮಲ್ಲಿ ಅರೇ ನೇಮನ್ನು ಎಮ್ ಅಂತ ಯೂಸ್ ಮಾಡಿದ್ದಾರೆ. ಓಕೆ, ಹಾಗಾಗಿ ಡೋಂಟ್ ಗೆಟ್ ಕನ್ಫ್ಯೂಸ್ಡ್, ಎಲ್ಲವೂ ಸಹ ಒಂದೇ. ವಿ ಕ್ಯಾನ್ ಗಿವ್ ಎನಿ ನೇಮ್ ಫಾರ್ ದ ಅರೇ. ಅರೇಗೆ ನಾವು ಓನಾಗಿ ಹೆಸರು ಕೊಟ್ಟು ನಾವು ಅರೇಯನ್ನು ಬಳಸ್ಬೋದು. ಹಾಗಾಗಿ ಆ ಎಮ್ ಆಫ್ ಪಿಲಿ ಇರ್ತಕ್ಕಂಥ ವ್ಯಾಲ್ಯೂವನ್ನು ಅಥವಾ ಎಲಿಮೆಂಟನ್ನು ಈ ಎಲಿಮೆಂಟಿಗೆ ಹಾಕೊಳ್ಳಿ. ನೋಡಿ, ನಿಮ್ಮ ಆಲ್ಗಾರಿದಮಲ್ಲಿ ಎಲಿಮೆಂಟ್ ಬದಲು ಐಟಮ್ ಅಂತ ಬಳಸಿದ್ದಾನೆ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥ ಆಲ್ಗಾರಿದಮಲ್ಲಿ ಎಲಿಮೆಂಟ್ನ ಬದಲು ಐಟಮ್ ಅಂತ ಹೇಳ್ತಕ್ಕಂಥ ಒಂದು ವರ್ಡನ್ನು ಯೂಸ್ ಮಾಡಿದ್ದಾರೆ. ಹಾಗಾಗಿ ಇಲ್ಲೂ ಸಹ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಓಕೆ, ಹಾಗಾಗಿ ಎಮ್ ಆಫ್ ಪಿಲಿ ಇರೋದನ್ನು ಎಲಿಮೆಂಟಿಗೆ ನೀವು ಶಿಫ್ಟ್ ಮಾಡ್ಕೊಳ್ಳಿ. ಓಕೆ, ಹಾಗಾಗಿ ಅಲ್ಲಿ ಎಮ್ ಆಫ್ ಪಿ ಅಂತ ಹೇಳೋದನ್ನು ನಾವು ಬೇರೆ ಕಡೆ ತೆಗೆದಿದ್ದೀವಿ, ಅಥವಾ ಒಂದು ಕಡೆ ಇಟ್ಟಿದ್ದೀವಿ, ನಮಗಿದು ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಏನು ಮಾಡಬೇಕು? ಈ ಒಂದು ಆಲ್ಗಾರಿದಮನ್ನು ಬೇಕಾದರೆ ನೀವು ಸ್ವಲ್ಪ ಚೇಂಜ್ ಮಾಡ್ಕೊಳ್ಬೋದು. ಏನು ಮಾಡ್ಬೋದು? ಎಮ್ ಆಫ್ ಐಗೆ ಅಕಾರ್ಡಿಂಗ್ ಟು ಯುವರ್ ಆಲ್ಗಾರಿದಮ್ ಇದನ್ನು ಈ ರೀತಿ ಸಹ ಬರಿಬೋದು. ಎಮ್ ಆಫ್ ಐಗೆ ಎಮ್ ಆಫ್ ಐ ಪ್ಲಸ್ 1ನಲ್ಲಿರೋದನ್ನು ನೀವು ಶಿಫ್ಟ್ ಮಾಡ್ತಾ ಬರ್ತೀರ. ಓಕೆ, ಇದನ್ನು ನೋಟ್ ಮಾಡ್ಕೊಳ್ಳಿ. ಇನ್ಸ್ಟೆಡ್ ಆಫ್ ದಿಸ್ ಯು ಕ್ಯಾನ್ ಆಲ್ಸೋ ರೈಟ್ ಅಕಾರ್ಡಿಂಗ್ ಟು ಯುವರ್ ಆಲ್ಗಾರಿದಮ್. ನಿಮ್ಮ ಆಲ್ಗಾರಿದಮ್ ಪ್ರಕಾರ ಈ ರೀತಿ ಸಹ ಬರಿಬೋದು. ಎಮ್ ಆಫ್ ಐ ಪ್ಲಸ್ 1ನಲ್ಲಿರೋದನ್ನು ಎಮ್ ಆಫ್ ಐಗೆ ಶಿಫ್ಟ್ ಮಾಡ್ಬೋದು. ಹಾಗಾಗಿ ಯು ಕ್ಯಾನ್ ರೈಟ್, ಇಫ್ ಯು ಲರ್ನ್ ದ ಆಲ್ಗಾರಿದಮ್ ಮೀನ್ಸ್ ಯು ಕ್ಯಾನ್ ಯೂಸ್ ದ ಸೇಮ್ ಕೋಡಿಂಗ್ಸ್ ಆರ್ ಸೇಮ್ ಸ್ಟೆಪ್ ಹಿಯರ್. ಓಕೆ, ಅದೇ ಸ್ಟೆಪ್ಪನ್ನು ಬಳಸ್ಬೋದು. ಓಕೆ, ಹಾಗಾಗಿ ನಿಮಗೆ ಆಲ್ಗಾರಿದಮ್ ಕಲಿತಾಗ ಆ ಒಂದು ಪಾರ್ಟ್ ಈಸಿ ಆಗುತ್ತೆ. ಓಕೆ, ಅದನ್ನು ನೋಟ್ ಮಾಡ್ಕೊಳ್ಳಿ. ಯಾವ ರೀತಿ ಪಿ ಇಂದ ಎನ್ ತನಕ ಹೋಗುತ್ತೆ, n-1 ತನಕ ಹೋಗುತ್ತೆ. ಹಾಗಾಗಿ ರೈಟ್ ದ ಕಂಡೀಷನ್ಸ್. ಐಯ ಪ್ರಾರಂಭದ ಬೆಲೆ ಪಿ ಇರಬೇಕು, ಐಯ ಕೊನೆಯ ಬೆಲೆ ಇಟ್ ಇಸ್ ಅ ಫೈನಲ್ ವ್ಯಾಲ್ಯೂ ಲೆಸ್ ದ್ಯಾನ್ ಎನ್ ಇರಬೇಕು. ದೆನ್ ಐ ಇಂಕ್ರಿಮೆಂಟ್ ಆಗ್ತಾ ಹೋಗಬೇಕಾಗುತ್ತೆ. ಓಕೆ, ಇಲ್ಲಿ ಐ ಡಿಕ್ಲೇರ್ ಆಗಿಲ್ಲ ನೋಡಿ, ಎಲ್ಲೂ ಸಹ ಐ ಡಿಕ್ಲೇರ್ ಮಾಡಿಲ್ಲ ಹಿಂದೆ ಇನ್ ದ ಕ್ಲಾಸ್. ಸೊ ಡಿಕ್ಲೇರ್ ಇಟ್ ಆ್ಯಸ್ ಇಂಟಿಜರ್. ಓಕೆ, ಕೊನೆಗೆ ನೀವು ಆ ಒಂದು ಎಲಿಮೆಂಟ್ ಅರೆಯಿಂದ ಒಂದು ಎಲಿಮೆಂಟ್ ತೆಗೆದ ಮೇಲೆ ಒಂದು ಸಂಖ್ಯೆ ಟೋಟಲ್ ನಂಬರಲ್ಲಿ ಒಂದು ಸಂಖ್ಯೆ ಕಡಿಮೆ ಆಗಿರುತ್ತೆ. ಈಗ 10 20 30 ತೆಗೆದ ಮೇಲೆ 2 ಇರುತ್ತೆ. ಹಾಗಾಗಿ ಕೊನೆಯ ಕಂಡೀಷನ್ ಏನಿದೆ ಏನಾಗುತ್ತೆ n-1 ಅಥವಾ n ಡಿಕ್ರಿಮೆಂಟ್ ಆಗಿರುತ್ತೆ. ನಿಮ್ಮ ಆಲ್ಗಾರಿದಮಲ್ಲಿ ಯು ಕ್ಯಾನ್ ಸಿ ಏನಾಗುತ್ತೆ n-1 ಆಗಿರುತ್ತೆ. n ಏನಾಗುತ್ತೆ n-1 ಆಗಿರುತ್ತೆ. ಹಾಗಾಗಿ ಇಲ್ಲಿ ಇನ್ ದ ಪ್ರೋಗ್ರಾಮಲ್ಲಿ ನೀವು ಬರೆಯುವಾಗ ಡಿಕ್ರಿಮೆಂಟ್ ಆಪರೇಟರ್ ಯೂಸ್ ಮಾಡಬೇಕಾಗುತ್ತೆ. ಯು ಹ್ಯಾವ್ ಟು ಯೂಸ್ ದ ಡಿಕ್ರಿಮೆಂಟ್ ಆಪರೇಟರ್. ಓಕೆ, ಸೊ ಇಫ್ ಯು ವಾಂಟ್ ಯು ಕ್ಯಾನ್ ರೈಟ್ ದ ಲಾಸ್ಟ್ ಸ್ಟೇಟ್ಮೆಂಟ್ ಆಲ್ಸೋ. ಈ ಲಾಸ್ಟ್ ಸ್ಟೇಟ್ಮೆಂಟ್ ಬರಿಬೋದು. ಸೊ ದ ಎಲಿಮೆಂಟ್ ಈಸ್ ಸಕ್ಸಸ್ಫುಲಿ ರಿಮೂವ್ಡ್ ಅಂತ ಬರಿಬೋದು. ಎಲಿಮೆಂಟನ್ನು ನಾವು ಸಕ್ಸಸ್ಫುಲಿ ತೆಗೆದು ಹಾಕಿದ್ದೀವಿ ಅಂತ ಬರಿಬೋದು. ಸೊ ಇದಿಷ್ಟು ನಿಮ್ಮ ಕ್ಯಾಲ್ಕುಲೇಷನ್ ಪಾರ್ಟ್. ಓಕೆ, ಏನು ಬರಿಬೇಕು ಹೇಳಿ? ವಾಯ್ಡ್, ಡಿಲೀಷನ್, ಆಮೇಲೆ ಸ್ಕೋಪ್, ರೆಸಲ್ಯೂಷನ್ ಆಪರೇಟರ್ನ ಯೂಸ್ ಮಾಡಿ ರಿಮೂವ್ ಅಂತ ಬರೀಬೇಕು. ನಂತರ ಕಂಡೀಷನ್ ಕೊಡಿ. ಇಫ್ ಪಿ ಗ್ರೇಟರ್ ದ್ಯಾನ್ n-1 ಆಗಿದ್ದರೆ ಒಂದು ಸ್ಟೇಟ್ಮೆಂಟ್ ಕೊಡಿ, ಪಿ ಈಸ್ ಇನ್ವ್ಯಾಲಿಡ್ ಪೊಸಿಷನ್. ಅಲ್ಲಿಗೆ ಪ್ರೋಗ್ರಾಮ್ ಸ್ಟಾಪ್ ಆಗುತ್ತೆ, ಎಕ್ಸಿಟ್ ಅಂತ ಬರೀರಿ. ಇಲ್ಲದೆ ಹೋದರೆ ಎಮ್ ಆಫ್ ಪಿಲಿ ಇರೋದನ್ನು ಎಲಿಮೆಂಟಿಗೆ ಶಿಫ್ಟ್ ಮಾಡ್ಕೊಳ್ಳಿ, ಅಂದರೆ ಕಾಪಿ ಮಾಡ್ಕೊಳ್ಳಿ.
ಓಕೆ, ನಂತರ ಆ ಪೊಸಿಷನ್ ನಮಗೆ ಬೇಡ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಸೊ ನಾನು ಹೇಳಿದಾಗೆ ನಿಮ್ಮ ಆಲ್ಗರಿದಮ್ ಪ್ರಕಾರ ಯು ಕ್ಯಾನ್ ಯೂಸ್ ದಿಸ್ ಸ್ಟೆಪ್. ಏನು ಮಾಡಬೇಕು, ಎಮ್ ಆಫ್ ಐಗೆ ಎಮ್ ಆಫ್ ಐ ಪ್ಲಸ್ 1. ಓಕೆ, ಸೊ ಕರೆಕ್ಟ್ ಗೊತ್ತಾಗಿದೆಯಾ? ಏನು ಮಾಡಬೇಕು ಹೇಳಿ, ಆಲ್ರೆಡಿ ಐ ಹ್ಯಾವ್ ರಿಟರ್ನ್. ಸೊ ಸಿಯರ್ ಎಮ್ ಆಫ್ ಐಗೆ ಎಮ್ ಆಫ್ ಐ ಪ್ಲಸ್ 1 ಇರೋದನ್ನು ಕಾಪಿ ಮಾಡ್ತಾ ಬರಬೇಕು. ದಿಸ್ ಈಸ್ ಅಸೈನ್ಮೆಂಟ್ ಆಪರೇಟರ್. ಸೊ ವಾಟ್ ಇಸ್ ದಿಸ್? ಅಸೈನ್ಮೆಂಟ್ ಆಪರೇಟರ್. ಇದು ಈಕ್ವಲ್ ಅಲ್ಲ, ಅಸೈನ್ಮೆಂಟ್ ಆಪರೇಟರ್. ಓಕೆ, ಈ ರೀತಿ ಎಮ್ ಆಫ್ ಕೆಳಗಿರ್ತಕ್ಕಂಥ ಪೊಸಿಷನ್ ಇರ್ತಕ್ಕಂಥ ಎಲಿಮೆಂಟನ್ನು ಮೇಲಕ್ಕೆ ಶಿಫ್ಟ್ ಮಾಡ್ತಾ ಬರ್ತೀರ. ಕೊನೆಗೆ ಒಂದು ಸಂಖ್ಯೆ ಕಡಿಮೆ ಆಗಿರುತ್ತೆ, ಅದಕ್ಕೆ ಬರೀಬೇಕು ನೀವು ಎನ್ ಡಿಕ್ರಿಮೆಂಟ್ ಅಂತ ಬರೀಬೇಕು. ಓಕೆ, ಸೊ ಲಾಸ್ಟಾಗಿ ನೀವು ಒಂದು ಸ್ಟೇಟ್ಮೆಂಟನ್ನು ಕೊಡ್ಬೋದು. ಸೊ ದ ಎಲಿಮೆಂಟ್ ಈಸ್ ಸಕ್ಸಸ್ಫುಲಿ ರಿಮೂವ್ಡ್. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಎಲಿಮೆಂಟ್ ತಿಳೋದು ಈ ವೇರಿಯೇಬಲ್, ಬಟ್ ಇದು ಸ್ಟೇಟ್ಮೆಂಟ್ ಎಲ್ಲಿರಬೇಕು ಹೇಳಿ, ವಿತಿನ್ ದ ಡಬಲ್ ಇನ್ವರ್ಟೆಡ್ ಕಾಮಲ್ಲಿರಬೇಕು. ದಿಸ್ ಈಸ್ ನಾನ್ ಎಕ್ಸಿಕ್ಯೂಟೇಬಲ್ ಸ್ಟೇಟ್ಮೆಂಟ್ಸ್. ಓಕೆ, ಕೊನೆಗೆ ನಿಮಗೆ 2-3 ಸಿ ಔಟ್ ಅಂತ ಬಂದಾಗ ಯು ಕ್ಯಾನ್ ರೈಟ್ ಎಂಡ್ ಎಲ್ ಅಂತ ಬರೀಬೋದು. ಅಂದರೆ ಬರ್ತಕ್ಕಂಥ ಯಾವುದೇ ಸ್ಟೇಟ್ಮೆಂಟ್ಸ್ಗಳು ನೆಕ್ಸ್ಟ್ ಲೈನಿಗೆ ಶಿಫ್ಟ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಹೌ ವಿ ರೈಟ್ ದ ಕ್ಯಾಲ್ಕುಲೇಷನ್ ಪಾರ್ಟ್. ಸೊ ಕೊನೆಗೆ ಔಟ್ಪುಟ್ಟನ್ನು ನೋಡೋದಾದರೆ ಯು ಹ್ಯಾವ್ ಟು ರೈಟ್ ಒನ್ ಮೋರ್ ಫಂಕ್ಷನ್. ಸೊ ವಾಯ್ಡ್ ಡಿಲೀಷನ್ ಸ್ಕೋಪ್ ಡಿಸ್ಪ್ಲೇ ಅಂತ ಬರಿತೀವಿ. ಸೊ ಇಲ್ಲಿ ರಿಟರ್ನ್ ಟೈಪ್ ಯೂಸ್ ಮಾಡಬೇಕು, ದಟ್ ಈಸ್ ವಾಯ್ಡ್. ನಂತರ ಕ್ಲಾಸ್ ನೇಮ್ ಏನಿದೆ ಡಿಲೀಷನ್, ದೆನ್ ಯು ಯೂಸ್ ದ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ಯೂಸ್ ಮಾಡಿ, ದೆನ್ ರೈಟ್ ದ ಔಟ್ಪುಟ್ ಫಂಕ್ಷನ್ ಡಿಸ್ಪ್ಲೇ. ಓಕೆ, ಸೊ ದೆನ್ ಓಪನ್ ದ ಫ್ಲವರ್ ಬ್ರ್ಯಾಕೆಟ್, ಅದರ ಬಾಡಿಯನ್ನು ಬರೀಬೇಕು. ಸೊ ವೆರಿ ಸಿಂಪಲ್, ಔಟ್ಪುಟ್ ಕೊಡಬೇಕು. ಒಂದು ಸ್ಟೇಟ್ಮೆಂಟ್ ಕೊಡಿ, ದ ಅರೇ ಆಫ್ಟರ್ ದ ಡಿಲೀಷನ್ ಈಸ್. ಓಕೆ, ಇದು ಸ್ಟೇಟ್ಮೆಂಟ್ ಎಲ್ಲಿರಬೇಕು, ವಿತಿನ್ ಡಬಲ್ ಕೋಟಲ್ಲಿ ಇರಬೇಕಾಗುತ್ತೆ, ಡಬಲ್ ಇಂಟರ್ ಕಾಮ ಇರಬೇಕಾಗುತ್ತೆ. ಕೊನೆಗೆ ಸೆಮಿಕೊಲನ್ ಹಾಕಿ. ದೆನ್ ಯೂಸ್ ಒಂದು ಫಾರ್ ಲೂಪನ್ನು ಬಳಸ್ಕೊಳ್ಳಿ. ಓಕೆ, ಆಮೇಲೆ ಔಟ್ಪುಟ್ ಎಮ್ ಆಫ್ ಐ ಕೊಡಿ. ಸಿ ಔಟಲ್ಲಿ ಔಟ್ಪುಟ್ ಎಮ್ ಆಫ್ ಐ ಅಂತ ಕೊಡಿ. ನೀವು ಔಟ್ಪುಟ್ಟನ್ನು ಕೊಡೋತ್ತಿಗೆ ಯಾವಾಗ ಅರೇ ಬರುತ್ತೆ, ಸೊ ವೆನ್ ವಿ ಎನ್ಕೌಂಟರ್ ದ ಅರೇ ವಿ ಹ್ಯಾವ್ ಟು ಗಿವ್ ದ ಸ್ಪೇಸಸ್ ಫಾರ್ ದ ಎಲಿಮೆಂಟ್ಸ್. ಸೊ 10 ಆದಮೇಲೆ ಸ್ವಲ್ಪ ಸ್ಪೇಸ್ ಕೊಡಬೇಕಾಗುತ್ತೆ, ದೆನ್ 20 ಬರಬೇಕು, ದೆನ್ 30 ಬರಬೇಕಾಗುತ್ತೆ. ಅದಕ್ಕೆ ನೀವು ಇಲ್ಲಿ ಒಂದು ಫಂಕ್ಷನ್ ಯೂಸ್ ಮಾಡಬೇಕಾಗುತ್ತೆ, ಸೆಟ್ ವಿಡ್ತ್ ಅಂತ, ಸೆಟ್ ಡಬ್ಲ್ಯೂ. ಒಂದು 4 ಕ್ಯಾರೆಕ್ಟರ್ ಸ್ಪೇಸ್ ಕೊಟ್ಟಾಗ ನಿಮಗೆ ಅಷ್ಟು 4 ಅಕ್ಷರ ಬರೆಯೋಷ್ಟು ಸ್ಪೇಸ್ ಸಿಗುತ್ತೆ. ನಂತರ ಮುಂದಕ್ಕೆ ಬರುತ್ತೆ. 5 ಕೊಟ್ಟರೆ ಇನ್ನು ಮುಂದಕ್ಕೆ ಬರುತ್ತೆ, 6 ಕೊಟ್ಟರೆ ಇನ್ನು ದೂರದ ಗ್ಯಾಪ್ ದೂರದಾಗ್ತದೆ. ನಾವು ಇದು ನೀವು ಕೀಬೋರ್ಡ್ ಟ್ಯಾಬನ್ನು ಯೂಸ್ ಮಾಡ್ತಿರಲ್ವಾ, ಸೊ ಸೇಮ್ ಟೈಪ್ ವಿ ಕ್ಯಾನ್ ಗಿವ್ ದ ಸ್ಪೇಸಸ್ ಬಿಟ್ವೀನ್ ದ ಎಲಿಮೆಂಟ್ಸ್. ಇಲ್ಲದೆ ಹೋದರೆ ನಿಮ್ಮ ಈ ಸಂಖ್ಯೆಗಳು ಯಾವ ರೀತಿ ಬರುತ್ತೆ, 10, 20, 30 ಅಂತ ಒಟ್ಟೊಟ್ಟಿಗೆ ಬಂದಾಗ ನಮಗೆ ಅದು 10, 20 ಅಥವಾ ಒಟ್ಟು ಟೋಟಲ್ ಒಂದು ನಂಬರ್ ಅಂತ ಅದು ಗೊತ್ತಾಗಲ್ಲ. ಓಕೆ, ಹಾಗಾಗಿ ವಿ ಹ್ಯಾವ್ ಟು ಯೂಸ್ ದಿಸ್ ಫಂಕ್ಷನ್ ವೈಲ್ ಟೇಕಿಂಗ್ ದ ಔಟ್ಪುಟ್ ಆಫ್ ದ ಒನ್ ಡೈಮೆನ್ಷನಲ್ ಅರೇ. ಓಕೆ, ಅರ್ಥ ಆಗಿದೆಯಲ್ಲ ಮಕ್ಕಳೇ? ಅಲ್ಲಿಗೆ ನೀವು ಈ ಫಂಕ್ಷನ್ನ ಕ್ಲೋಸ್ ಮಾಡಬೇಕು. ನೋಡಿ, ಫ್ಲವರ್ ಬ್ರಾಕೆಟ್ ಓಪನ್ ಆಗಿದೆ, ಕ್ಲೋಸ್ ಮಾಡಿ. ಇಲ್ಲಿ ಸೆಮಿಕೊಲನ್ ಯೂಸ್ ಮಾಡಬೇಡಿ. ಸೊ ಫಂಕ್ಷನನ್ನು ನೀವು ಕ್ಲೋಸ್ ಮಾಡೋದಕ್ಕೆ ಡೋಂಟ್ ಯೂಸ್ ದ ಸೆಮಿಕೊಲೋನ್. ಇಲ್ಲಿ ಸೆಮಿಕೊಲನ್ ಬರಲ್ಲ. ಓಕೆ, ಇಲ್ಲಿ ಸೆಮಿಕೊಲನ್ ಬರಲ್ಲ. ಬರೀ ನಿಮಗೆ ಕ್ಲಾಸ್ ಡಿಫೈನ್ ಮಾಡೋದಕ್ಕೆ ಮಾತ್ರ ಸೆಮಿಕೊಲನ್ ಬರುತ್ತೆ. ಕ್ಲಾಸ್ ಡಿಫೈನ್ ಮಾಡೋದಕ್ಕೆ ಏನು ಮಾಡ್ತಾರೆ ನೀವು, ಕೊನೆಗೆ ಫ್ಲವರ್ ಬ್ರಾಕೆಟ್ ಕ್ಲೋಸ್ ಮಾಡಿದ ಮೇಲೆ ಯು ಹ್ಯಾವ್ ಟು ಪುಟ್ ಸೆಮಿಕೊಲೋನ್. ಬಟ್ ಇಲ್ಲಿ ಫಂಕ್ಷನಲ್ಲಿ ಸೆಮಿಕೊಲನ್ ಹಾಕಬೇಡಿ. ಓಕೆ, ಗೊತ್ತಾಗಿದೆಯಲ್ಲ? ಸೊ ಫಸ್ಟ್ ರೈಟ್ ವಾಯ್ಡ್, ರಿಟರ್ನ್ ಟೈಪ್ ಬರೀಬೇಕು, ಕ್ಲಾಸ್ ನೇಮ್ ಡಿಲೀಷನ್ ಅಂತಿದೆ, ಫಂಕ್ಷನ್ ನೇಮ್ ಡಿಸ್ಪ್ಲೇ ಅಂತಿದೆ, ಒಂದು ಸ್ಟೇಟ್ಮೆಂಟ್ ಕೊಡಿ, ದ ಅರೇ ಆಫ್ಟರ್ ಡಿಲೀಷನ್ ಈಸ್. ನಂತರ ಒಂದು ಫಾರ್ ಲೂಪನ್ನು ಬಳಸ್ಕೊಂಡು ಔಟ್ಪುಟ್ ಕೊಡಿ, ಸಿ ಔಟ್ ಎಮ್ ಆಫ್ ಐ ಅಂತ ಕೊಡಿ. ಓಕೆ, ಇಲ್ಲಿ ಐ ಅಂತ ಹೇಳೋದು ಡಿಕ್ಲೇರ್ ಮಾಡಿಲ್ಲ, ಹಾಗಾಗಿ ಡಿಕ್ಲೇರ್ ಮಾಡ್ಕೊಳ್ಳಿ ಇಂಟಿಜರ್ ಅಂತ. ಓಕೆ, ಯಾಕಂದರೆ ಐ ಬೆಲೆ 0, 1, 2, 3 ಈ ಥರ ತಗೊಳುತ್ತೆ, ಹಾಗಾಗಿ ಇಟ್ ಈಸ್ ಇಂಟಿಜರ್ ನಂಬರ್. ಸೊ ಫೈನಲಿ ವಾಟ್ ವಿ ಹ್ಯಾವ್ ಟು ಡೂ, ವಿ ಹ್ಯಾವ್ ಟು ಕಾಲ್ ಆಲ್ ದಿಸ್ ಫಂಕ್ಷನ್ಸ್. ಈ ಎಲ್ಲ ಫಂಕ್ಷನ್ನ ಕಾಲ್ ಮಾಡಬೇಕು, ಅಥವಾ ಎಕ್ಸಿಕ್ಯೂಟ್ ಮಾಡಬೇಕು, ಅಥವಾ ಆ್ಯಕ್ಸೆಸ್ ಮಾಡಬೇಕು. ಓಕೆ, ಸೊ ವಿ ನೀಡ್ ಎನ್ ಆಬ್ಜೆಕ್ಟ್. ನಿಮಗೊಂದು ಆಬ್ಜೆಕ್ಟ್ ಬೇಕಾಗುತ್ತೆ. ಸೊ ಹಾಗಾಗಿ ಈ ಮೇನ್ ಫಂಕ್ಷನಲ್ಲಿ ಡಿಕ್ಲೇರ್ ದ ಆಬ್ಜೆಕ್ಟ್. ಓಕೆ, ನೋಡಿ, ಫ್ಲವರ್ ಬ್ರಾಕೆಟ್ ಓಪನ್ ಮಾಡಿ. ಸೊ ನಿಮಗೆ ಸಿಂಟ್ಯಾಕ್ಸ್ ಆಲ್ರೆಡಿ ಗೊತ್ತಿದೆ, ಕ್ಲಾಸ್ ನೇಮ್ ಆಬ್ಜೆಕ್ಟ್. ಇಲ್ಲಿ ಕ್ಲಾಸ್ ನೇಮು ಡಿಲೀಷನ್ ಅಂತ ಬರೀರಿ. ಆಬ್ಜೆಕ್ಟಿಗೆ ನೀವು ಓನಾಗಿ ಒಂದು ಹೆಸರು ಕೊಡ್ಬೋದು. ಇಲ್ಲಿ ಏನು ಕೊಟ್ಟಿದ್ದಾರೆ, ಡಿ ಅಂತ ಕೊಟ್ಟಿದ್ದಾರೆ. ಸೊ ಕ್ಲಾಸ್ ನೇಮ್ ಏನಿದೆ ಡಿಲೀಷನ್, ಆಬ್ಜೆಕ್ಟ್ ಡಿ. ಗೊತ್ತಾಗಿದೆಯಲ್ವಾ? ದಿಸ್ ಈಸ್ ಕ್ಲಾಸ್ ನೇಮ್ ಆಬ್ಜೆಕ್ಟ್. ಸೊ ದಿಸ್ ಈಸ್ ಹೌ ವಿ ಡಿಫೈನ್ ದ ಆಬ್ಜೆಕ್ಟ್. ನಿಮಗೆ ಥಿಯರಿ ಎಕ್ಸಾಮಲ್ಲಿ 1 ಮಾರ್ಕಿಗೆ ಬರ್ಬೋದು. ರೈಟ್ ದ ಸಿಂಟ್ಯಾಕ್ಸ್ ಫಾರ್ ಡಿಕ್ಲೇರಿಂಗ್ ದ ಆಬ್ಜೆಕ್ಟ್. ಓಕೆ, ಸೊ ಕ್ಲಾಸ್ ನೇಮ್
ಆಬ್ಜೆಕ್ಟ್. ಎಕ್ಸಾಂಪಲ್ ಕೇಳಿದ್ರೆ ಡಿಲೀಷನ್ ಡಿ ಅಂತ ಬರಿಬೋದು. ಓಕೆ, ಹಾಗೆ ನಿಮ್ಮ ವೈವಾ ಕ್ವಶನ್ಸ್ ಕೇಳ್ಬೋದು. ನೀವು ಈ ಪ್ರೋಗ್ರಾಮ್ ಬಳಸ್ತಕ್ಕಂಥ ಆಬ್ಜೆಕ್ಟ್ ಯಾವುದು ಅಂತ ಕೇಳ್ಬೋದು. ಯಾಕಂದರೆ ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ 4 ಮಾರ್ಕಿಗೆ 4 ಮಾರ್ಕ್ಸಿಗೆ ವೈವಾ ಕ್ವಶನ್ಸ್ ಇರುತ್ತೆ. ಸೊ ದೇ ಮೇ ಆಸ್ಕ್ ಲೈಕ್ ದಿಸ್ ಕ್ವಶನ್ಸ್ ಫ್ರಮ್ ದಿಸ್ ಪ್ರೋಗ್ರಾಮ್. ನಂತರ ಆಕ್ಸೆಸ್ ಮಾಡಬೇಕಾಗುತ್ತೆ. ಇದೊಂದು ಕಮೆಂಟ್ ಬೇಕಾದ್ರೆ ಕೊಡ್ಬೋದು ನೀವು, ಏನು ಕ್ಲಿಯರ್ ಸ್ಕ್ರೀನ್ ಅಂತ. ಕ್ಲಿಯರ್ ಸ್ಕ್ರೀನ್ ಕೊಟ್ಟಾಗ ಏನಾಗುತ್ತೆ, ನಿಮ್ಮ ಪ್ರತಿ ಬಾರಿ ಔಟ್ಪುಟ್ ಸಹ ನೀಟಾಗಿ ಮಾನಿಟರ್ನ ಒಂದು ಬದಿಯಲ್ಲಿ ಬರುತ್ತೆ. ಹಳೆ ಅಂದರೆ ಓಲ್ಡ್ ಔಟ್ಪುಟ್ಸ್ ಇರಲ್ಲ ಅಲ್ಲಿ. ಓಕೆ, ಏನಾದರೂ ಡಿಸ್ಪ್ಲೇ ಆಗಿದ್ದರೆ ಅದು ಹೋಗುತ್ತೆ, ಮಸ್ತಾಗಿ ಹೊಸ್ದಾಗಿ ಬರುತ್ತೆ. ಹಾಗೆ ನೀವು ಕ್ಲಿಯರ್ ಸ್ಕ್ರೀನ್ ಕೊಡ್ಬೋದು. ಓಕೆ, ಸೊ ದೆನ್ ಆಕ್ಸೆಸ್ ಮಾಡಿ. ಆಕ್ಸೆಸ್ ಮಾಡಲಿಕ್ಕೆ ಆಲ್ರೆಡಿ ನೀವು ಸಿಂಟ್ಯಾಕ್ಸನ್ನು ಕಲ್ತಿದ್ದೀರ. ಏನೋ ಆಬ್ಜೆಕ್ಟ್ ಡಾಟ್ ಮೆಂಬರ್ ಫಂಕ್ಷನ್, ಒಂದು ಕ್ಲಾಸ್ ಆಬ್ಜೆಕ್ಟ್ ಬರೀಬೇಕು. ಯಾವುದಿಲ್ಲಿ ಡಿ ಅಂತ ಹೇಳೋದು ಆಬ್ಜೆಕ್ಟ್. ದೆನ್ ಯೂಸ್ ದ ಮೆಂಬರ್ ಸೆಲೆಕ್ಷನ್ ಆಪರೇಟರ್ ಯಾವುದಲ್ಲಿ ಡಾಟ್. ನಂತರ ದೆನ್ ಫಂಕ್ಷನ್ ನೇಮ್ ಬರೀರಿ, ಗೆಟ್ ಡಾಟಾ ಅಂದರೆ ಇನ್ಪುಟ್ ಇಲ್ಲಿ ಆಕ್ಸೆಸ್ ಆಗುತ್ತೆ. ಇನ್ಪುಟ್ ಕೆಲಸ ಮಾಡುತ್ತೆ, ನಿಮ್ಮಿಂದ ಇನ್ಪುಟ್ ತಗೊಳುತ್ತೆ. ದೆನ್ ಕ್ಯಾಲ್ಕುಲೇಷನ್ ಆಗಬೇಕಲ್ವಾ, ಅದಕ್ಕೆ ಯಾವುದಿದೆ ಫಂಕ್ಷನ್ ರಿಮೂವ್ ಅಂತಿದೆ. ಅದನ್ನು ಸೇಮ್ ಟೈಪ್ ಆಕ್ಸೆಸ್ ಮಾಡಬೇಕು. ಏನು ಆಬ್ಜೆಕ್ಟ್ ಡಾಟ್ ಫಂಕ್ಷನ್ ನೇಮ್. ಇಲ್ಲಿ ಆಬ್ಜೆಕ್ಟ್ ಯಾವುದು ಡಿ, ಡಾಟ್ ಹಾಕಬೇಕು. ದೆನ್ ಫಂಕ್ಷನ್ ನೇಮ್ ಬರೀರಿ. ಈ ಡಾಟ್ ಹಾಕೋದು ಹೋದರೆ ಅದು ವರ್ಕ್ ಆಗೋಲ್ಲ, ಎರರ್ ಬರುತ್ತೆ. ಓಕೆ, ಡಾಟ್ ಬರೀಬೇಕು. ನಾರ್ಮಲಾಗಿ ಆಬ್ಜೆಕ್ಟನ್ನು ಬಳಸ್ಕೊಂಡು ನಾವು ಯಾವುದೇ ಮೆಂಬರ್ ಫಂಕ್ಷನ್ ಅಥವಾ ಮೆಂಬರ್ ಡಾಟಾವನ್ನು ಆಕ್ಸೆಸ್ ಮಾಡಬೇಕಾದ್ರೆ ಡಾಟ್ ಯೂಸ್ ಮಾಡಬೇಕು. ಅದೇ ಪಾಯಿಂಟರನ್ನು ಯೂಸ್ ಮಾಡಿದರೆ ನೀವು ಆ್ಯರೋ ಮಾರ್ಕ್ ಯೂಸ್ ಮಾಡಬೇಕಾಗ್ತಿತ್ತು. ಓಕೆ, ಪಾಯಿಂಟರ್ ಆಬ್ಜೆಕ್ಟ್ ಯೂಸ್ ಮಾಡಿದರೆ. ಸೊ ದೆನ್ ರಿಮೂವ್ ಆಯಿತು. ಕೊನೆಗೆ ಡಿಸ್ಪ್ಲೇ ಅಂತ ಕೊಡಿ. ಓಕೆ, ಏನಿದು ಡಿ ಡಾಟ್ ಡಿಸ್ಪ್ಲೇ. ಹಾಗಾಗಿ ಇನ್ಪುಟ್ ತೊಗೊಂಡಾಗಿದೆ, ಕ್ಯಾಲ್ಕುಲೇಷನ್ ಆಗಿದೆ, ಔಟ್ಪುಟ್ ಬಂದಿರುತ್ತೆ. ನಿಮ್ಮ ಔಟ್ಪುಟ್ ಮಾನಿಟರಲ್ಲಿ ನೀವು ಒಂದು ಎಂಟರ್ ಕೀ ಅಥವಾ ಯಾವುದೇ ಕೀಯನ್ನು ಪ್ರೆಸ್ ಮಾಡೋ ತನಕ ಇರಬೇಕು ಅಂತಾಗಿದ್ದರೆ ಗೆಟ್ ಸಿ ಎಚ್ ಬರೀಬೇಕು. ಗೆಟ್ ಸಿ ಎಚ್ ಬರೆದ್ರೆ ಮೇಲೆ ನೀವು ಸ್ಟಾರ್ಟಿಂಗಲ್ಲಿ ಆ್ಯಶ್ ಇನ್ಕ್ಲೂಡ್ ಕನ್ಸೋಲ್ ಐ ಒ ಡಾಟ್ ಎಚ್, ಕಾನ್ ಐ ಒ ಡಾಟ್ ಎಚ್ ಅಂತ ಬರೀಬೇಕಾಗುತ್ತೆ. ಯಾಕಂದರೆ ಈ ಒಂದು ಫಂಕ್ಷನ್ ಎಲ್ಲಿದೆ, ಕಾನ್ ಐ ಒ ಡಾಟ್ ಹೆಚ್ ಅಂತ ಹೇಳ್ತಕ್ಕಂಥ ಹೆಡರ್ ಫೈಲ್ಸ್ ಇರುತ್ತೆ. ಅದನ್ನು ಇನ್ಕ್ಲೂಡ್ ಮಾಡಬೇಕಿಲ್ಲದ್ರೆ ಅದು ನಿಮಗೆ ಯಾರು ತೋರಿಸ್ಬೋದು ನಿಮ್ಮ ಕಂಪೈಲರ್. ಓಕೆ, ಸೊ ಹಾಗಾಗಿ ಇದಿಷ್ಟು ಮಕ್ಕಳೇ ಒಂದು ಪ್ರೋಗ್ರಾಮ್ ಹೌ ಟು ಡಿಲೀಟ್ ಅನ್ ಎಲಿಮೆಂಟ್ ಫ್ರಮ್ ದ ಗಿವನ್ ಅರೆ. ಓಕೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಚೆನ್ನಾಗಿ ಕಲಿರಿ. ಬಾಯ್ ಬಾಯ್.